ಇವತ್ತು ರಂಗಕಲೆ ಬಹಳ ಕ್ಷೀಣಿಸ್ತಾ ಇದೆ. ಅದು ಎಲ್ಲರೂ ಹೇಳಿದಾಗೆ ಇವತ್ತು ಕಲೆ, ನಾಟಕ, ನೃತ್ಯ, ಸಂಗೀತ ಇದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ. ಸಂಗಣ್ಣ, ನೀನು ಹೇಳ್ಬಿಡೋಣ ನಿನ್ನ ಹೆಸರು. ನೀಲ. ನೀಲವಾ, ನೀನು ಹೇಳ್ಬಿಡವ ಹಂಗೆ. ನೀನ್ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿ ಗೊತ್ತಾ? ಅಂತೂ ಒಳ್ಳೆ ನಕ್ಷತ್ರದಾಗ ನಮ್ಮ ಮನೆಗೆ ಕಾಲಿಟ್ಟೆ ನೋಡು. ಅಪ್ಪಜನ ಕಾಲದಲ್ಲೂ ಕಾಣದಂತ ಬೆಳೆ ಬಂತು. ಅಂತೂ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಬಂದೆ. ಅದ್ರಾಗೆ ನಂದೇನೈತಿ? ನೀವು ಕಷ್ಟಪಟ್ರಿ, ಬೆಳಿ ಬಂತು. ಹಂಗಲ್ಲ ನೀಲ, ಮನೆಗೆ ಬಂದ್ ಸೊಸೆ ಕಾಲ್ಗೂಡ ಅನ್ನೋ ಗಾದೆನೇ ಐತೆ. ಹೋಗ್ಲಿ, ನಿನ್ಗೇನು ಆಸೆ? ನನಗೆ ನಿಮ್ಮಂಥದ್ದೇ ಒಂದು ಗಂಡು ಮಗು ಆಗ್ಲಿ ಅಂತ ಆಸೆ. ನಿಮಗೆ? ನನಗೆ ನಿನ್ನಂಥದ್ದೇ ಒಂದು ಒಳ್ಳೆ ಚಂದೊಳ್ಳಿ ಹೆಣ್ಕುಸು ಆಗ್ಲಿ ಅನ್ನೋ ಆಸೆ. ಇಲ್ಲ ರೀ, ಗಂಡು ಮಗನೇ ಆಗೋದು. ಇಲ್ಲ ಇಲ್ಲ, ಹೆಣ್ಮಗಿನೇ ಆಗೋದು. ಇಲ್ಲ ರೀ, ಗಂಡು ಮಗನೇ ಆಗೋದು. ಇಲ್ಲ ಕಣೆ, ಹೆಣ್ಮಗಿನೇ ಆಗೋದು. ಹಂಗಾರೆ ಒಂದ್ ಕೆಲಸ ಮಾಡವ, ಈ 2 ಬೆಳ್ಳಾಗೆ ಬಂದ್ಬಿಟ್ಟಿ. ಗಂಡು ಮಗನೇ ಆಗೋದು. ಇಲ್ಲ, ಒಂದ್ ಕೆಲಸ ಮಾಡು, ಗಂಡು ಹೆಣ್ಣು 2 ಒಟ್ಟಿಗೆ ಎತ್ಕೊಟ್ಬಿಡು. ಒಳ್ಳೆ ಜಲವಾಗಿರೋ ಹೆಂಡ್ತೀರ ಸಿಕ್ಕವಳೆ, ಕೈ ತೊಳೆದು ಮುಟ್ಬೇಕು ನೋಡು. ಯಾಕೆ ಬಸಣ್ಣ, ಇನ್ನೆರಡು ಚೆಲುವಾಗಿಲ್ವಾ? ಚೆಲುವಾಗಿ ಅವಳೆ ಸಂಗಣ್ಣ, ಆದ್ರೆ ಈ ಬಣ್ಣವೇ ಕುಸು ಆಸೆ ಬೆಂಕಿ ಅಂತೀನಿ. ಅದ್ ನಿಜ ಅನ್ನಂಗೆ ಸಂಗಣ್ಣ, ನಿನ್ ಮದ್ವೆ ಆಗಿ ವರ್ಷದ ಮೇಲೆ 1 ತಿಂಗಳಾಯ್ತಲ್ಲ? ಹ್ಞೂ ಬಸಣ್ಣ, ಅದೇ ನಿನ್ ಮದ್ವೆ ಆಗಿ 1 ತಿಂಗಳ ಮೇಲೆ ಅಲ್ವಾ ನನ್ ಮದ್ವೆ ಆಗಿರೋದು. ಮತ್ತೆ ಏನಾದ್ರು ಸುಳುಗು ಸೂಕ್ಷ್ಮ? ಮದ್ವೆ ಆದ್ಮೇಲೆ ಅದೆಲ್ಲ ಇದ್ದಿದೆ ಯಾರು? ಅದಂಗೆ ಹೇಳಕ್ಕಾಗ್ತದ ಸಂಗಣ್ಣ, ಒಬ್ಬೊಬ್ರದ್ದು ಒಂದೊಂದ್ ತರ. ಅದ್ರಾಗೇಂತರ ಅಂತೂ ತಿಂಗಳು ಒಪ್ಪತ್ಮೇಲೆ ಮನೆಗೆ ತೊಟ್ಲು ಕಟ್ಟಿ ಸಿದ್ದಿ ಸಮಾಧಾನ ತನಕ ಮಣ್ಣಾಗುಟ್ಟಿಗೆ ಮರವೆಲ್ಲ ಫಲ ಕೊಟ್ಟಾತ. ನೋಡು, ನೀ ನಂಗೆ ಫಲ ಕೊಡೋ ಮರವಾಗಿದ್ರು ಪರವಾಗಿಲ್ಲ, ನಂಗೆ ನೆರಳು ಕೊಡೋ ಮರವಾಗಿದ್ಯಾ, ಅಷ್ಟು ಸಾಕು ಸಿದ್ದಿ. ನೀವಂಗಂತೀರಾ, ಆದ್ರೆ ಜನ ಅಂತಾರೆ ಅಂತ ನಾವೇನ್ ಮಾಡಕ್ಕಾಯ್ತದೆ? ನಮ್ಮ ಮನೇಲಿ ಬರ್ದಿದ್ ನಮ್ಗೆ. ನಾನಾರ ಹೆಣ್ಣೆಂಗ್ಸು, ಹೆಂಗಿದ್ರು ಹಂಗಿಸ್ತಾರೆ. ನೀವಾರ ಏನ್ ನೀವಾರ? ಲಾಲಿ ಮುದ್ದು ಲಾಲಿ, ಲಾಲಿ ಚಿನ್ನ ಲಾಲಿ, ತೊಟ್ಟಿನೊಳಗೆ ಪುಟ್ಕಂದ ಮಲಗೋನೆ, ಸೃಷ್ಟಿ ಗುಡಿಯಾನ ಮಡದಿಯ.
ಮಾತಾಡವ ಅಂತ ಬಂದೆ. ಏನು ಬಸಣ್ಣ? ಯಾಕೋ ಏನು ಈಚೀಚೆಗೆ ಕೈಯೇ ಹತ್ವಲ್ದು. ಈ ವರ್ಷ ಬೆಳಿ ಬ್ಯಾರೆ ಸರಿಯಾಗಿ ಬಂದಿಲ್ಲ. ನನ್ನ ಎತ್ತು ಬ್ಯಾರೆ ಮುದಿಯಾಗವೆ. ಅದಕ್ಕೆ ನನ್ನ ಹೊಲ ಮಾರಿ ಬ್ಯಾರೆ ಎತ್ತು ತಗೊಳವ ಅಂತ. ಅಯ್ಯೋ ಬಸಣ್ಣ, ನಿಂಗೆ ಹುಚ್ಚಿಡಿದ? ಅಲ್ಲ, ಹೊಲ ಮಾಡಿದ್ರೆ ಅಂತ ಒಳ್ಳೆ ಹೊಲ ಮತ್ತೆ ಸಿಕ್ಕಾಕ? ಅದ್ ನಿಜ ಸಂಗಣ್ಣ. ಆದ್ರೆ ಏನ್ ಮಾಡೋದ್ ನೀನೇ ಹೇಳು. ಮತ್ತೆ ಸಾಲಗಿಲ್ಲ ಮಾಡ್ಬಾರ್ದು ನೋಡು. ಆದ್ರೂ ಇಲ್ಲ ಸಂಗಣ್ಣ, ನಾನ್ ತೀರ್ಮಾನ ಮಾಡಿದ್ದೀನಿ. ಆ ಹೊಲನ ನಿಂಗೆ ಕೊಡ್ಬೇಕು ಅಂತ ನನ್ ಮನ್ಸು. ಹೆಂಗಿದ್ರು ನಾನು ನೀನು 8 ವರ್ಷದಿಂದ ಗೆಳೀರಾಗಿ ಬಂದಿದ್ದೀವಿ. ಅದು ಅಲ್ಲದೆ ನಿನ್ ಹೊಲದ ಮಗಳನ್ನ ನೀನೇ ತಾನೇ ತಗೋಬೇಕು. 100 ಹೆಚ್ಚು ಕಮ್ಮಿ ಆದ್ರೆ ಚಿಂತಿಲ್ಲಪ್ಪ. ಬೇಡ ಬಸಣ್ಣ, ನಿನ್ ಬೇಕಿದ್ರೆ ಹಣ ಕೊಟ್ಟಿರ್ತೀನಿ ತಗೋ. ಬೇಡ ಸಂಗಣ್ಣ. ಅಲ್ಲ, ನಿಂಗೆ ಅನುಕೂಲವಾದಾಗ ಹಿಂದೆ ಕೊಡುವಂತೆ. ಬೇಡ ಸಂಗಣ್ಣ, ನೋಡು ಗೆಳ್ತನ ಬ್ಯಾರೆ, ಕೊಟ್ಟು ತಗೊಳ್ಳೋದು ಬ್ಯಾರೆ. ನನ್ ಹೊಲನ ನೀನೇ ತಗೋಬೇಕಪ್ಪ. ಸರಿ ಬಸಣ್ಣ, ಇದ್ರ ಮೇಲೆ ನಿನ್ನ ಇಷ್ಟ. ಹಾ, ಆದ್ರೆ ಒಂದ್ ಮಾತು, ನಿನ್ನ ಹತ್ರ 4 ಕಾಸು ಕುಡಿದ್ಮೇಲೆ ಆ ಹೊಲನ ಹಿಂದಕ್ಕೆ ತಗೋಬೇಕು ನೋಡು. ಆ ಕಾಲ ಬಂದಾಗ ನೋಡುಮ. ಸರಿ ಬಸಣ್ಣ. ಏನು ಅಂತ ಈ ಕಡೆ ನೋಡು. ತಂದಿರುವೆ ನನಗೆಳೆಯ ಬಸಣ್ಣ, ಬಸಣ್ಣ ತಗೋ ಬಸಣ್ಣ. ಏನ್ ಸಂಗಣ್ಣ ಇದು? ಬಸಣ್ಣ, ಈ ನಿಧಿ ನಿನ್ ಹೊಲ್ದಾಗ ಸಿಕ್ತು, ತಗೋ ಬಸಣ್ಣ. ಬೇಡ ಸಂಗಣ್ಣ, ಎಲ್ಲಾರು ಉಂಟಾ? ಶಿವ ಮೆಚ್ಚನ? ಅಲ್ಲ ಬಸಣ್ಣ. ಅದ್ನಿಜ ಸಂಗಣ್ಣ, ಒಂದ್ಸಲ ಹೊಲ ಮಾರಿದ್ಮೇಲೆ ಮುಗಿದೋಯ್ತು. ಪಡಿಯದ್ ಭಾಗ್ಯ, ಹಳಿಯದ್ ಮಕ್ಳು ನಮಗ್ ಬ್ಯಾಡ. ಅಲ್ಲ ಸಿದ್ದಕ್ಕ. ಹೌದ್ ಸಂಗಣ್ಣ, ದೆಸೆ ಬರೋ ಕಾಲಕ್ಕೆ ಆಸೆ ಎಲ್ಲ ಬಂಗಾರ ಅನ್ನೋನ್ಗೆ ಅದು ನಿಮ್ ಸ್ವತ್ತು. ಸುಮ್ಕೆ ತಗೊಂಡೋಗು. ಅದು ನಿನ್ ಹೊಲ. ಬೇಡ ಸಂಗಣ್ಣ, ಒಬ್ರು ಬೆಳಕೆಗೆ ಇನ್ನೊಬ್ರು ಬೆಳಕೆ ಆಗ್ಬಾರ್ದು. ಹೌದ್ ಸಂಗಣ್ಣ, ನೆಲ ಆಗ್ಯೋ ನೀನು, ನೀರ್ ಕುಡಿಯೋ ನಾನು ಅನ್ನೋಂಗೆ ಆಗ್ಬಾರ್ದು. ಅದು ನಿನ್ನ ಹತ್ರ ಇದ್ರೆ ನನ್ನ ಹತ್ರ ಇದ್ದಂಗೆ. ಅದಂಗಾಯ್ತದೆ ಬಸಣ್ಣ. ತಾಯಿ ತೊಡೆ ಮೇಲೆ ತಾನೇ ಮಗು ಇರಬೇಕು. ಹಾಗಾದ್ರೆ ಇವಳ ತಾಯಿ ಯಾರು? ಅಲ್ಲ ಸಿದ್ದಕ್ಕ, ಅಲ್ಲ ಬಸಣ್ಣ, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ತಾನೇ, ನಿಮ್ಮ ಹತ್ರ 4 ಕಾಸು ಕುಡಿದ್ಮೇಲೆ ಆ ಹೊಲನ ಹಿಂದಕ್ಕೆ ತಗೋಬೇಕು ಅಂತ. ಅದು ನಮ್ಮ ಹತ್ರ 4 ಕಾಸು ಕೊಡಿದ್ಮೇಲೆ ನಾ ಮಾತು. ಈಗ ಆ ಹೊಲಕ್ಕೆ ನೀನೇ ತಾಯಿ ಸಂಗಣ್ಣ. ಕೈ ಮುಗಿತೀನಿ ಬಸಣ್ಣ, ತಗೋ ಬಸಣ್ಣ. ಯಾವ ರಣೆಗೂ ಬೇಡ ಸಂಗಣ್ಣ. ನಮ್ಗೆ ಮಕ್ಳ ಮರಿನ ಅದನ್ನ ತಗೊಂಡ್ ನಾವೇನ್ ಮಾಡೋದು? ಹಂಗ ಅನ್ಬೇಡ ಬಸಣ್ಣ, ತಗ್ಗಿದ್ದಲ್ಲಿ ತಾನೇ ನೀರು ಸೇರ್ಬೇಕು. ಇರೋದು ಏನ್ ಮಳೆ ಬೆಳೆನೋ. ಓ ಗೌಡ್ರು ಬಂದ್ರ? ನಮಸ್ಕಾರ ಗೌಡ್ರೆ. ನಮಸ್ಕಾರ ಗೌಡ್ರೆ. ಬಂದಿಲ್ಲ? ಏ ಅಬ್ಬ, ಬಸಣ್ಣ ಬಂದ. ಓ, ಏನ್ ಬಸಣ್ಣ, ಇದು ಯಾವ ಮಹಾ ವಿಷಯ ಅಂತ ಪಂಚಾಯತ್ವರೆಗೂ ತಂದಿದ್ಯಾ? ಇದ್ ನಾ ಮಾಡಿದಲ್ಲ ಗೌಡ್ರೆ, ಈ ಸಂಗಣ್ಣನೆ ಪಂಚಾಯತಿವರೆಗೂ ತಂದವನೆ. ಏನ್ ಸಿಂಗ ಹೇಳ್ಬೇಕು, ಅವ್ನ ಹೊಲ ಅವ್ನ ಸೊತ್ತು. ಅದೇಂಗಾಯ್ತದೆ ಗೌಡ್ರೆ? ಯಾಕಾಗಲ್ಲ ಬಸಣ್ಣ? ನೀನು ಅಲ್ಲ ಉಳ್ಬೇಕಾದ್ರೆ ಸಿಕ್ತಂತೆ ಆ ಗಂಟು. ಸಂಗಣ್ಣ ನೇತಿನ ಮನುಷ್ಯ, ಅವನೇ ಕೊಟ್ರೆ ನೀನೇ ಬೇಡ ಅಂತೀಯ. ಬೇಡ ಅಂದ್ರೆ ಬಿಟ್ಬಿಡಿ ಗೌಡ್ರೆ. ಒಳ್ಳೆ ಅಂದವ್ರಿಗೆ ಕೆಲ್ಕೊಂಡ್ ತಿನ್ನಿಸ್ತೀರಿ, ನೀವು ಸುಮ್ಮನೆ ಹೂ ಅನ್ನಿ. ಆ ಗಂಟ ನಾನ್ ತಗತ್ತೀನಿ. ಸುಮ್ಮನೆ ಕೂರ್ಲ. ಪೂಜೆ ಮಾಡಿದ್ನಲ್ಲಪ್ಪ ಗಂಟ. ಸುಮ್ಕೆ ಕೂರ್ಲ. ನೋಡು ಪೂಜಾರಪ್ಪ, ಈ ಗಂಟು ಯಾರಿಗೂ ಬೇಡ. ನಾವು 3 ಅವ್ವ, ನಾನು ಅಪ್ಪ ವ್ಯವಸಾಯ ಬಿಟ್ಮೇಕೆ ಎತ್ ಕಡೆ ವಸಿ ನಿಗಾ ಇದೆ. ಅಕ್ಕಪಕ್ಕದ ಹೊಲ್ದಾಗೆ ಜೋಳ ಬೆಳೆದ್ ನಿಂತದೆ. ತಕ್ಕಂತೆ ಚೆನ್ನಿನೆಯ ನೀನು. ನಿನ್ನ ಹೆಸ್ರೇನಾ? ಚಂದಣ್ಣ ಅಂತ, ಸಂಗಣ್ಣವ್ರ ಮಗ. ಓ, ನಮ್ ಸಂಗಣ್ಣ ಅವ್ರ ಮಗನಾ? ಹ್ಞೂ, ಯಾಕೆ? ಅವರು ದ್ಯಾವ್ರಂತ ಮನುಷ್ಯ ಅಂತ ನಮ್ಮಪ್ಪ ಆಗಾಗ್ಲೇ ಹೇಳ್ತಿದ್ದ. ನಿಮ್ಮ ಅಪ್ಪನು ಅಂತವನೇ ಹೇಳು. ಅದಿರ್ಲಿ, ನೀನೇನಾ ಇಲ್ಲಿ? ಇಲ್ಲೇ ಪಕ್ಕದ ತೋಟದಾಗೆ ಕೆಲ್ಸ ಮಾಡ್ತೀನಿ. ನೀರ್ ಕುಡಿಯೋಣ ಅನ್ಸ್ತು ಬಂದೆ. ಪಕ್ಕದ ತೋಟವಾ? ಅದು ನಮ್ಮೂರ್ ಗೌಡ್ರ ತೋಟ ಅಲ್ವಾ? ಅಲ್ಲೇನಾ ನಿನ್ನ ಕೆಲ್ಸ?
ಮತ್ತೆ ಮತ್ತೆ ನಮ್ಮ ಅಪ್ಪ ಹೇಳ್ದ ಸುಮ್ಕೆ ಮನ್ಯಾಗ ಕುತ್ಕೊಂಡಿಯಾ ಗೌಡ್ರು ತೋಟಕ್ಕನ ಹೋಗು ಅವ್ರು ಕೂಲಿ ಕೊಡ್ತಾರೆ ಅಂತಂದ ನಾನ್ ಬಂದೆ. ಕೊಟ್ಟಾರು ಕೂಲಿಯ? ಏ ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ, ಎಲ್ಲ ನಮ್ಮ ಅಪ್ಪನೇ ಮಾತಾಡವ್ನೆ. ಹೋಗ್ಲಿ ಬಿಡು. ಎಷ್ಟ್ ದಿನದಿಂದ ಬರ್ತಾ ಇದೀಯ ಇಲ್ಲಿಗೆ? ಇವತ್ತೇ ಬಂದಿರೋದು. ಇವೆಲ್ಲ ನಿಮ್ ತೋಟವಾ? ಯಾಕೆ? ಎಷ್ಟ್ ಚಂದಾಗವೆ. ಏನಾ ಎತ್ತು ನಮ್ದಾಗವೆ ಅಂತೀಯ? ಎಷ್ಟ್ ಜನ ಮಕ್ಕಳು? ನಿಂಗೆ ಅಯ್ಯಯ್ಯೋ ನೀವೆತ್ತು ಹಗ್ಗ ಬಿಚ್ಕೊಂಡ್ಬಿಟ್ಟೈತೆ. ಎಲ್ಲ ಇದ್ರ ಒಂದೇ ಕಡೆ ರೊಟ್ಟಿ ತಂದೀನಿ. ಕೈ ಅಂದ್ರೆ ಹಿಂಗಿರ್ಬೇಕ್ ನೋಡ. ನಂಗಂತ ಕರೀಲ. ಏನಂತ? ಚೆನ್ನಿ ಅಂತ. ಮತ್ತಿನ್ನೇನ್ ಕರ್ದಿರಿ? ಸುದ್ದಿತ್ತು ಕಣವ. ಏನ್ ಮಾಡ್ಲಿ ಮಗ, ಏಟ್ ಅವಸರ ಮಾಡಿದ್ರು ಇಟ್ಟೊತ್ತು ಆಗೋಯ್ತು ನೋಡು. ಕೈ ತೊಳ್ಕೊಂಬ ಮಗ, ಉಣ್ಣಿವಂತೆ. ಈಗ ಬೇಡ ಕಣವ, ಹೊಟ್ಟೆ ಹಸಿ ತಡಿನಾರ್ದೆ. ಈಗ ತಾನೇ ಹಳ್ಳಕ್ ಹೋಗಿ ನೀರ್ ಕುಡ್ಕೊಂಡ್ ಬಂದೆ. ಬುಟ್ಟಿ ಅಲ್ಲಿ ಇಟ್ಟು ಹೋಗು, ತಿಂದ್ ಬರುವಾಗ ಬುಟ್ಟಿ ತಗೊಂಡ್ ಬರ್ತೀನಿ. ಸರಿ ಮಗ, ಹಂಗೆ ಮಾಡು. ಸರಿ. ಗೊತ್ತಾಯ್ತಾ ಮಗ? ಅಯ್ಯೋ ಆಯ್ತು ಕಣ್ರವ. ಅವ್ವ ಹೆಂಗಿದ್ರು ತೋಟಕ್ಕೆ ಬಂದಿದ್ದೀರಲ್ಲ, ಒಂದಿಟ್ ಕಾಯಿ ಸೊಪ್ಪು ಕುಯ್ಕೊಂಡು ಹೋಗ್ಬಿಡಿ ಮತ್ತೆ. ಆಯ್ತು ಮಗ. ಚೆಲುವಿನ ಚಂದಣ್ಣ ಹೊಲಬಿಟ್ಟು ಬರುವಾಗ ಬೆಳ್ಳಿಯುಂಗುರದ ಬೆಳಕಿಗೆ ಒಲೆದಾನು ಬೆಳಕಿ ನಿಂತು ಬೆದೆಯಾವ. ಹಡಿದವರ ಹೆಸರನ್ನ ಕೆಡಿಸಲಿಕ್ಕೆ ಹೋಗಬೇಡ, ಹಡಿದವರ ಹೆಸರನ್ನ ಕೆಡಿಸಲಿಕ್ಕೆ ಹೋಗಬೇಡ. ಬಡವರ ಮಗಳೆಂದು ಮುಟ್ಟಬೇಡ. ಹಣ್ಣು ನಿನ್ನ ಬಣ್ಣ, ನಿಂಬೆಯ ಹಣ್ಣು ನಿನ್ನ ಬಣ್ಣ, ನಿನ್ನ ಬಣ್ಣ. ಇನ್ನು ಕೇಳ್ತ್ಯಾ? ನಾಳೆ ಕಣ್ಣಾರ ಕಂಡದ್ದು. ಅಲ್ಲ ಹಿಂಗ ಲೆಕ್ಕಾಚಾರ ಎಷ್ಟು ದಿಕ್ಕಪ್ಪವ್ರೆ. ಅಲ್ಲ ಸಂಗಣ್ಣ ನ್ಯಾಯಸ್ಥ, ಬಸಣ್ಣನ ಹೊಲ್ದಾಗ ಹಣದ ಗಂಡು ಸಿಕ್ಕದ್ದಲ್ಲ ನಂದಲ್ಲ ಅಂತ ತಂದ್ಕೊಟ್ ಪುಣ್ಯಾತ್ಮ. ನೀನೇನ್ ಮಾಡ್ತೀಯಲ್ಲ? ನಮ್ಮ ಅಪ್ಪನಾಡಿಗೆ ನಾನು ಯಾರ ಹತ್ರ ಹೇಳಕ್ಕಿಲ್ಲ ಕಣಪ್ಪ. ನೀನು ನನ್ನ ಮೇಲ್ಗಡೆಗೂ ಯಾರ ಹತ್ರ ಹೇಳಕ್ಕಿಲ್ಲ ಕಣಪ್ಪ. ಸರಿ ನೀವು ಹೋಗಿರ್ರಿ, ನಾನು ಹಿಂಗ ಹಂಗಿಂದ ಬರ್ತೀನಿ ಗುಡಿ ಆಸೆಯಿಂದ. ನನ್ ಕಣ್ಣಾರ ಕಂಡದ್ದು. ಹಾ, ಈ ವಿಚಾರ ನಮ್ಮಲ್ಲೇ ಇರ್ಲಿ. ನೀವು ಯಾರಿಗೆ ಹೇಳಕ್ ಹೋಗ್ಬೇಡಿ. ನಾನು ಯಾರಿಗೆ ಹೇಳಕ್ಕಿಲ್ಲ. ಗೊತ್ತಾಗ್ಬಾರ್ದು. ಪಂಚಾಯ್ತಿನ ಊರ್ಗೆಲ್ಲ ನ್ಯಾಯ ಹೇಳೋರ್ ಮಗನೇ ಪಂಚಾಯ್ತಿ ಕಟ್ಟೆಗೆ ಹತ್ತಂಗ ಆಯ್ತಲ್ಲಪ್ಪ. ಅಯ್ಯೋ ಯಾಕೆ ಸಂಗಣ್ಣ, ಗ್ರಹಚಾರಕ್ಕೆ ಯಾರು ಹೊಣೆ ಹೇಳು? ಬಸಣ್ಣ, ಹೆಂಗಾರ ಮಾಡಿ ಈ ಪಂಚಾಯ್ತಿ ತಪ್ಸಕ್ ಆಗಕ್ಕಿಲ್ವಾ? ಕರೆದ ಪಂಚಾಯ್ತಿನ ಹೆಂಗ್ ತಪ್ಸಕ್ಕಾಯ್ತದೆ? ಅದ್ರಾಗೂ ನಾವು ಪಂಚರಾಗಿ ಯಾಕೆ ಆ ಪೂಜಾರಪ್ಪನ ಮಗಳನ್ನ ಯಾಕಂತೀಯ? ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ. ಹೌದಿಲ್ಲವಾ? ನಮ್ ಚಂದಣ್ಣನು ತುಸು ಎಚ್ಚರವಾಗಿರ್ಬೇಕಾಗಿತ್ತು. ಬಸಣ್ಣ, ನೀವು ಹಂಗೆ ಅಂತೀರಾ? ನನ್ನ ಮಗ ಮಾಡಿದ ತಪ್ಪಿಗೆ ನಾನು ಈ ಪಂಚಾಯಿತಿಗೆ ತಪ್ಪು ದಂಡ ಕಟ್ತೀನಿ. ಯಾವ ಹೊಲದಾಗೆ ಚೆನ್ನವನ ಬಾಳ ಹಾಳಾಗೈತೆ, ಆ ಹೊಲನ ಚೆನ್ನವನಿಗೆ ಬಿಟ್ಕೊಡ್ತೀನಿ. ಇಂಥ ತಪ್ಪು ಮಾಡಿದ ಚಂದಣ್ಣನ್ಗೆ ನಮ್ಮ ಊರಿನ ನೀತಿ ಪ್ರಕಾರ ಊರ್ವರ್ಗಿನ ಕಟ್ಟೆ ಮೇಲೆ ನಿಲ್ಸಿ ತಲೆಗೊಂದು ಕಲ್ಲು ಹೊಡಿಬೇಕು. ಹಂಗಾದ್ರೂ ಸರಿ, ಹೋದ್ರು ಸರಿ. ಸಂಗಣ್ಣ ಬೇಡ ಸಂಗಣ್ಣ, ಹಂಗ್ ಮಾಡ್ಬೇಡ ಸಂಗಣ್ಣ. ಈ ವಿಚಾರ ಇಲ್ಲಿ ತನಕ ಬರುತ್ತೆ ಅಂತ ಗೊತ್ತಿದ್ರೆ ನಾನು ಈ ವಿಚಾರ ಯಾರಿಗೂ ಹೇಳ್ತಾನೆ ಇರ್ಲಿಲ್ಲ. ಹಂಗ್ ಮಾಡ್ಬೇಡ ಸಂಗಣ್ಣ. ಹಾ, ಊರವರೆಲ್ಲ ಸೇರಿ ನ್ಯಾಯ ತೀರ್ಮಾನ ಮಾಡಿ. ಈ ಪಂಚಾಯಿತಿಲಿ ನ್ಯಾಯ ಅಂತ ಅನ್ನೋಂಗಿದ್ರೆ ನನ್ನ ಮಗನಿಗೆ ಶಿಕ್ಷೆ ಆಗ್ಲೇಬೇಕು.
ಆಗ್ಲೇಬೇಕು. ಶಿಕ್ಷೆ ಆಗೋದಾದ್ರೆ ನಮ್ಮಿಬ್ರಿಗೂ ಒಂದೇ ಆಗ್ಬೇಕು. ಪೂಜಾರಪ್ಪ ಕರ್ಕೋ ಆ ಕಡೆ. ಬಿಡಪ್ಪ ಗೌಡ್ರೆ, ನಂಗೊಂದು ಮಾತು ನಡ್ಸ್ಕೊಡ್ತೀರಾ? ಅದೇನ್ ಹೇಳವ್ವ? ಸಂಗಣ್ಣ, ನನ್ನ ಹೊಟ್ಟೆ ಹಾಗೆ ನಿಮ್ ವಂಶದ ಕುಡಿ ಬೆಳಕೈತೆ. ಈ ಹುಟ್ಟೋ ಮಗಿಗೆ ನೀವ್ ತಂದೆ ಆಗೋದಾದ್ರೆ ತಗೊಳ್ಳಿ ಕಲ್ನ, ಹೊಡೀರಿ ಚಂದಣ್ಣನ. ಬಸಣ್ಣ, ನಿಂಗೆ ಹೆಂಗೋ ಮಕ್ಳಿಲ್ಲ. ಈ ಹುಟ್ಟೋ ಮಗಿಗೆ ನೀನೇ ತಂದೆ ಆಗೋದಾದ್ರೆ ತಗೋ ಕಲ್ನ, ಹೊಡಿ ಅವನ್ನ. ಗೌಡ್ರೆ, ನೀವ್ ಆಗ್ತೀರಾ? ನೀವ್ ಆಗ್ತೀರಾ? ಕೆಂಚಣ್ಣ, ಸಿಂಗಣ್ಣ, ಸಿದ್ದಣ್ಣ, ನೀವ್ ತಂದೆ ಆಗ್ತೀರಾ? ಯಾಕೆಲ್ಲ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ, ಯಾಕೆಲ್ಲ ಹೋಗ್ತಾ ಇದ್ದೀರಾ? ಚೆನ್ನಿ, ನಾವಿಲ್ಲಿ ಇರೋದೇ ಬೇಡ. ಈ ಊರು ಬಿಟ್ಟು ಎಲ್ಲಾದ್ರೂ ದೂರ ದೂರ ಹೊಟ್ಟೋಗೋಣ ಚೆನ್ನಿ. ಬಿಡು ಚಂದಣ್ಣ, ಎಲ್ಲಾದ್ರೂ ಇಂಥ ಜನ ಇರೋರೆಯ. ಆ ಜಾತಿ ಈ ಜಾತಿ, ಬಡವರು ಶ್ರೀಮಂತರು ಅಂತ ಬೆಂಕಿ ಹಚ್ಚೋರೆಯ. ನಮಗ್ ತಿಳ್ದಂಗೆ ನಾವ್ ನಡೆದ್ರಾಯ್ತು. ಇಲ್ಲ, ಇನ್ನೊಂದ್ ಕಿತ ಹೇಳೋಣ. ನಮಗ್ ತಿಳಿದಂಗೆ ನಾವು ನಡೆದಾಯ್ತು. ಚೆಲುವಿನ ಚಂದಣ್ಣ ಒಳಬಿಟ್ಟು ಬರುವ